ಹಾಂ ಅತ್ತಿಯರು ಹೊಂಟ್ರು ಮೂಲೆ ಆ ಪೂಜಾರಪ್ಪ ಯಾರು ಎಲ್ಲದನ್ನ ತಿಳ್ಕೊತಂತೀರಿ ಅದು ನಿಂದ ಹೋಗ್ತೀನಿ ಬಿಡಂಗಿಲ್ಲ ನಾನು. ಈ ಕಡೆನೇ ಹೋದಂಗೆ ಆಗ್ತಲ್ಲ. ಹಾಂ ಇದೇ ದಾರಿ ಹಿಡ್ಕೊಂಡು ಹೋಗ್ಯಾನ, ಜಲ್ದಿ ಹೋಗ್ಬೇಕು. ಎಲ್ಲೆಲ್ಲರೂ ಇರ್ತಾನ ನೋಡ್ತೀನಿ ತಡಿ. ಹಾಂ ಆ ಕಡೆ ಹೊಂಟಾನ, ಅದೇ ಇರ್ಬೇಕನ ಅವ್ರ ಮನೆ. ಹೋಗ್ಲಿ ಒಳಗೊಂದ ಹೋಗ್ಲಿ. ಎಲ್ಲೋಕೆ ತಪ್ಪಿಸ್ಕೊಂಡು ಬರ್ತೀನಿ ತಡಿ. ಇದಲ್ಲ ನಿನ್ನ ಮನೆ, ಮಾಡ್ತೀನಿ ತಡಿ. ಲೇ ಎಲ್ಲದಿಲೆ? ಇಲ್ಲಿ ಅಡಿಗೆ ಮನೆ ಅದೀನಿ ಬರ್ರಿ. ಇಲ್ಲದಿಯಾ? ಚಲೋ ಆತ್ ಬಿಡು. ಇವರಿಬ್ರು ಗಂಡ ಹೆಂಡತಿ ಏನು ಮಾತಾಡ್ತಾರೆ ಕೇಳಿಸ್ಕೋತೀನಿ. ಒಂದು ವೇಳೆ ನಮ್ಮ ಮತ್ತೆ ವಿಚಾರ ಏನಾರು ಮಾತಾಡಿದ್ರೆ ಇಲ್ಲೇ ಅಡಿಗೆ ಮನೆ ಕಿಟಕಿಯಾಗ ಹಿಂದೆ ನಿಂತ್ಕೊಂಡು ಕೇಳಿಸ್ಕೋತೀನಿ ಏನು ಮಾತಾಡ್ತಾರೆ ಅಂತೇಳಿ. ಯಾಕ್ರಿ ಏನಾರು ಮಾತಾಡೋದಿತ್ತನ? ಹ್ಞೂನ್ಲೇ ಅದೇ ಹೇಳಿದ್ನಲ್ಲ ಆ ಲಕ್ಷ್ಮಕ್ಕ ಅಂತಂದು ಅವ್ರದ್ದೊಂದು ಚೇನ್ ತೊಗೊಂಡು ಕೊಟ್ಟಿದ್ನಲ್ಲ ಅದು ನೋಡಿದ್ರೆ ಅವ್ರ ಮನೆಗೆ ಹಾಕಿ ಮಾತಾಡ್ಲಾರ್ದಕ್ಕೆ ಆಕಿ ಇದೇ ಉಡ್ದೈತಿ ಮೂಗ್ದೆ ಉಡ್ದೈತಿ ಹಂಗಿಂಗೆ ಅಂತೇಳಿ ಆ ಗುಡಿಯಾಗ ಇದು ಮಾಡ್ತಲ್ಲ ಅಲ್ಲೇ ಕರ್ಕೊಂಡ್ಬಿಟ್ರ. ಅಯ್ಯೋ ನೀನು ದಾಳಿ ಹಿಡ್ಕೊಂಡು ಲೆಕ್ಕಿನ ನೋಡ್ಬಿಟ್ಲು. ನೋಡಿ ಗೊತ್ತಿರೋದು ಅನ್ಸುತ್ತೆ. ಆದ್ರೂ ಒಂದು ಅನುಮಾನ, ಹೌದು ಅಲ್ಲ ಅಂತಂದು ಅದಕ್ಕೆ ಇವತ್ತು ನಾನು ಹೋಗಿದ್ದೆ. ಆಕೆ ಬಂದು ಬಿಟ್ಟಕ್ಕಲ್ಲ ಜಗಕ್ಕೆ. ಅಲ್ಲಿ ಹೋಗಿ ಹೇಳಿದೆ ನಾನಲ್ಲ ನಮ್ಮ ತಮ್ಮ ಇಬ್ಬರು ಅವಳಿ ಜೋಳಿ ಅದಕ್ಕಷ್ಟು ವಿದ್ಯೆ ಬರಲ್ಲ ನನ್ನ ತಿಳಿದಷ್ಟು ಹಂಗೆ ಹಿಂಗೆ ಅಂತೇಳಿ ಏನೇನೋ ಆಕಿಗೆ ನಂಬಿಸಿ ಕಳ್ಸೋಷ್ಟೊತ್ತಿಗೆ ಸಾಕಾಗೋತು. ಆದಷ್ಟು ಜಲ್ದಿ ಸುಮ್ಮನೆ ಈ ಊರು ಬಿಟ್ಬಿಡೋದು ಬೇಯಿಸಿ. ಯಾಕಂದ್ರೆ ಮತ್ತೆ ಆಕಿ ಅವ್ರ ತಮ್ಮ ಹಂಗೆ ಹಿಂಗಂದ್ರೆ ಗೌಡ್ರ ಮೊದಲ ಗೌಡ್ರ ಮತ್ತೆ ಹೇಳ್ತಲ್ಲ ಗಂಡಗ ಹೇಳಿ ತಮ್ಮ ಯಾರು ಅಣ್ಣ ಯಾರು ಅಂತಂದು ಏನಾರು ಹುಡ್ಕ ಹಚ್ಚಿದ್ರೆ ಆಮೇಲೆ ನಾವು ಸಿಗಬೋದ್ವಿ. ಅದಕ್ಕೆ ಸುಮ್ಮನೆ ಊರು ಬಿಟ್ಬಿಡೋದು ಬೇಯಿಸಿ ಯಾವ್ದಾರು ಬೇರೆ ಊರಿಗೆ ಹೋಗೋಣ. ಅಯ್ಯೋ ದೇವ್ರೆ, ಅಂದರೆ ಇದು ನಮ್ಮ ಮತ್ತಿಗೆ ಮೋಸ ಮಾಡಕತ್ತಾನ. ದೆವ್ವ ಬಿಡ್ಸಕ್ಕೆ ಬಂದೀನಿ ಅಂದತ್ನು ಇತ್ನೇ ಇದೆ. ಈಗ ಅಲ್ಲಿ ಮತ್ತಿಗೆ ಸೂಸಕ ಹಿಂಗಿರು ಹಂಗೆ ಅಂತ ಹೇಳ್ದತ್ನು ಇತ್ನೇ. ಊರು ಬಿಡ್ತೀರಾ? ಊರು ನೋಡ್ತೀನಿ ಅದು ಹೆಂಗೆ ಊರು ಬಿಡ್ತೀರ ಅಂತೇಳಿ. ಅಲ್ಲ ರೀ, ನನಗಂತೂ ಸಾಕಾಗಿ ಹೋಗೈತಿ. ಎಷ್ಟು ಊರು ಅಂತ ಹೇಳ್ಬೇಕು ಹೇಳಿ. ಎಷ್ಟು ಇವು ಸಾಮಾನು ಹೊತ್ಕೊಂಡು ಹೋಗೋದು, ಮತ್ತೆ ಜೋಡಿಸ್ಬೋದು, ಮತ್ತೆ ಒಂದು 6 ತಿಂಗಳು ಒಪ್ಪತ್ತಾಗದಂಗಿಲ್ಲ, ಮತ್ತೆ ಊರು ಬಿಡೋದು. ಸಾಕು ಬಿಡ್ರಿ, ವಯಸ್ಸಾಗೈತಿ. ಇಂಥ ಇನ್ನೊಬ್ರಿಗೆ ಕೆಟ್ಟ ಬುದ್ಧಿ ಮಾಡೋದೇ ಅದು. ವಿದ್ಯೆ ಕಲ್ತೀರಿ, ಏಟ್ ಬರೋ ಆಟ್ರಾಗ ಜೀವನ ಮಾಡೋಣ. ನಮಗೇನು ಮಕ್ಕಳ ಮರಿಯ? ನೀವು ಇಂಥ ಕೆಲಸ ಮಾಡೋದಕ್ಕೆ ಏನು ದೇವ್ರು ಮಕ್ಕಳು ಕೊಟ್ಟಿಲ್ಲ, ಏನಿಲ್ಲ. ಇಬ್ರು ಇರೋರು ಏನು ಒಂದು ಬಗ್ಸನ್ನ ಹಾಕಿದ್ರೆ ನೀವು ಆರಾಮ್ ತಿಂದಿರ್ತೀವಿ. ಆಟಕ್ಕೆ ನಾವು ದುಡಿಯೋದಕ್ಕೂ ನಮಗೂ ಸಾಕಾಗೈತಿ. ಇಂಥ ಮೋಸ ಮಾಡೋದು ಬೇಡ್ರಿ. ಮುಂದಿನ ಜನ್ಮಕ್ಕರ ನಮ್ಮ ಮಕ್ಕಳು ಆಗಲಿ ಬಿಟ್ಬಿಡ್ರಿ. ನಮ್ಗೆ ಇದೆಲ್ಲ ಬ್ಯಾಡ್ರಿ. ನನಗಂತೂ ಊರಿಗೆ ಹೋಗಕ್ಕೆ ನನಗೆ ಬೇಸರ ಬಿಡೈತಿ. ಎಷ್ಟು ದಿವಸ ಅಂತ ಹಿಂಗೆ ಹುಡ್ಕೊಂತ ಹೋಗ್ಬೇಕು? ನೀವು ವಿಚಾರ ಮಾಡಿರಿ. ವಯಸ್ಸಿಗೆ ಇನ್ನೇನು ಬರ್ಬಾರ್ದು, ನಮಗೇನು ವಯಸ್ಸು ಬರುತ್ತಾ? ನೀ ಹೇಳೋದು ಕರೆ ಅನ್ಸಕತ್ತೈತಿ. ಯಾಕೆ ಬೇಕು ಕರೆ ವಯಸ್ಸಾದ್ಮೇಲೆ ಇವೆಲ್ಲ ನನಗೂ ಬೇಡ. ಆದ್ರೆ ಏನು ಮಾಡಲಿ, ಈ ಊರಾಗ ಹಿಂಗೆ ಮಾಡ್ಬಿಟ್ಟಿನಿ. ಈಗ ಈ ಊರಾಗಂತೂ ಇರೋಕ್ಕಾಗಲ್ಲ. ಗೊತ್ತಾದ್ಮೇಲೆ ನಾಳೆ ನಮ್ಮ ಹುಡ್ಕೊಂಡು ಬಂದು ಹೊಡೆದ ಹೊಡಿತಾರೆ. ಅದಕ್ಕೆ ಇವತ್ತು ರಾತ್ರಿನ ಊರು ಬಿಟ್ಬಿಡೋಣ. ಬೇಕಿದ್ರೆ ಮುಂದೆ ಊರಿಗೆ ಹೋಗಿ ಯಾವುದೋ ಒಂದು ಗುಡಿ ಪೂಜೆ ಗೀಜೆ ಮಾಡ್ಕೊಂಡು ಸುಮ್ಮನೆ ಅಲ್ಲಿ ಯಾವ್ದಿಂತ ಮಾಡ್ಲಾರ್ದಂಗೆ ತಣ್ಣಗೆ ಒಂದು ಊರಾಗ ಏನು ಮುಂದಿರಂತ ತಗೋ. ಏನು ಇವತ್ತು ರಾತ್ರಿನ ಊರು ಬಿಡ್ಬೇಕಾ? ಯಪ್ಪ ದೇವ್ರೆ, ಅಲ್ರಿ ಎಲ್ಲ ಹೆಂಗೆ ಮಕ್ಳಿಗೆ ಕಟ್ಟೋದು ಮಾಡೋದು ಇವೆಲ್ಲ ಹೆಂಗೆ? ನೀವಂತೂ ವಿಚಾರ ಮಾಡಲ್ಲ. ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ ನಿಮ್ಗೇನು ಗೊತ್ತು? ಆಟಾತ್ ನಿನ್ನ ಇಲ್ಲಿಂದ ಶುರು ಮಾಡು, ನಾನು ಕಟ್ಟಕ್ಕೆ ಶುರು ಮಾಡ್ತೀನಿ. ಯಾವ್ಯಾವ ನೋಡು ಹೇಳು, ಬಡ ಕಟ್ಕೊಂಡ್ಬಿಡ ನಡಿ. ನಾವೇನು ಜಗ್ ಪಾಂಡೆ ಮಾಡಿಲ್ಲ. ಅವ್ನ ಪಾಂಡೆ ಎರಡು ಹಾಸಿಗೆ ಅವಾಗ ಅಷ್ಟೇ ಅಲ್ಲ. ಬಡ ತೋರ್ಸು ಕಟ್ಬಿಡ ನಡಿ. ಓ ಕಟ್ತೀರಾ? ಗಂಟೆ ಮುಟ್ಟಿನ ಕಟ್ರಿ. ರಾತ್ರಿ ಬಿಡ್ತೀರೇನು ಊರು ಗಡಿ ಹೆಂಗೆ ದಾಡ್ತೀರ ಅಂತ ನಾನು ನೋಡ್ತೀನಿ. ಮಾವರ ಯಾಕವ ಯಾಕೆ ಇಷ್ಟು ಬಿಸಿಲು ಬರಕತ್ತಿ? ಏನಾತ ಮಾವರ? ಅದೇನಂದ್ರಿ ಅತ್ತೇರಿ ಹೋಗಿದ್ರಡಿ ಹೊರಗೆ, ನಾನು ಹಿಂದೆ ಬೆನ್ನು ಹತ್ಕೊಂಡು ಹೋಗಿದ್ರಿ. ಏನ ಅಂದ್ರೆ ನಿಮ್ಮ ಅತ್ತಿ? ಅಯ್ಯೋ ದೇವ್ರಿ, ಈಗ ಹೆಂಗೆ ಊರು ಬಿಟ್ಟು ರಾತ್ರಿ? ಇಲ್ಲ, ನೀನು ಹೋಗಿ ಅವ್ರು ಕೇಳ್ತಾರಲ್ಲ ಗಿರ್ಜಕ್ಕ ಜಯಕ್ಕ ವಿಜಯಕ್ಕ ಅವ್ರು ಎರಡದ ಅಷ್ಟು ಕರ್ಕೊಂಬ. ನಾನು ಒಂದಿಬ್ಬರು ಗಂಡ್ಮಕ್ಳು ಕರ್ಕೊಂಡು ಬರ್ತೀನಿ. ರಾತ್ರಿ ಅವ್ರು ಎಷ್ಟೊತ್ತಿಗೆ ಅಂದಾರಲ್ಲ ಅಷ್ಟೊತ್ತಿಗೆ ಅಲ್ಲಿ ಊರು ಅಗ್ಸಿ ಅಂತ ನಿಂದ್ರ ಅಂತೇಳಿ ನಾವು ಎಲ್ಲ ರೆಡಿ ಮಾಡ್ಕೋತೀವಿ. ಏನು? ಹ್ಞೂ ರೀ ಮಾವರ, ಅಷ್ಟೇ ಮಾಡೋಣ. ಆಮೇಲೆ ಈ ವಿಚಾರ ಹತ್ತಿರ ಹೇಳೋದೇ ಬೇಡ್ರಿ. ಮೊದಲು ಆಕಿಗೆ ಹೇಳ್ಬೇಕು. ಆ ಮಭೂಷಣಿಗೆ ಯಾರು ನಂಬ್ಕೊಂಡು ಮನೆಗೆ ನೋಟ್ ಬಂಗಾರ ತೊಗೊಂಡು ಹೋಗಿ ಅವ್ರ ಬಾಯಿ ಸುರಿಯಕತ್ತ ಅಲ್ಲ, ಮೊದಲು ಅವ್ರಿಗೆ ಹೇಳ್ಬೇಕು. ಆಕಿನೂ ಅವ್ರು ಗಾತ್ರ ಕೊಟ್ಟಾಗ ಅಲ್ಲಿ ಬಾ ಅಂತೇಳು. ಹ್ಞೂ ರೀ ಮಾವರ, ಹಂಗೆ ಮಾಡ್ತೀನಿ ತಗೋರಿ. ಅತ್ತಿಯರೆಲ್ಲದಾರ? ಅತ್ತಿರ ಹೇಳವಾ ಸಸಿ? ಭಾಳ ದಿವಸ ಆಗೈತೆ ನಿನ್ ಕೊಟ್ಟೆ ಹಿಂಗೆ ಮಾತಾಡ್ಲಾರ್ದ ಜಗಳ ಆಡ್ಲಾರ್ದ. ಏನು ಜಗಳಕ್ಕೆ ಬಂದಿ? ಅತ್ತಿಯರ ಅದೇನಂದ್ರೆ ನಾನು ನಿಮ್ಮ ಕೊಟ್ಟೆ ಜಗಳಕ್ಕೆ ಬಂದಿಲ್ರಿ. ಈಗ ನೀವು ಹೋಗಿದ್ರಲ್ಲ, ನಾನು ನಿಮ್ಮ ಹಿಂದಿಂದ ಬಂದಿದ್ರಿ. ನೀನು ನನ್ನ ಹಿಂದಿಂದ ಬಂದಿದ್ದಿ? ಯಾಕೆ ಜಾಸೂಸಿ ಕೆಲಸ ಮಾಡ್ತೀಯನ ನನ್ನ ಹಿಂದಿಂದ? ಗುಪ್ತಚರ ಇದನ್ನ ಮಾಡಕತ್ತೀಯನ? ಪಿಕ್ಚರ್ ನೋಡಿನಲ್ಲ, ಹಂಗೆ. ಯಾಕೆ ನಾನೇನಂತ ನಿನಗೆ ಮಾಡೀನಿ? ನನ್ನ ಮ್ಯಾಗ ಅನುಮಾನ ಬಂದು ನನ್ನ ಹಿಂದಿಂದ ಬರಂತದ್ದು ಎದಕ್ಕೆ ಬರಕ್ಕೆ ಹೋಗಿದ್ದಿಲ್ಲ? ಇಲ್ಲೋಡ ಮತ್ತೆ ತಾವೇನಾರ ನನ್ನ ಮುಂದೆ ಕಳ್ಳಕಂತ್ರಿ ಆಟ ಆಡಿದಂದ್ರೆ ಮತ್ತೆ ಜುಟ್ಟು ನೆಲ ಕೊಡೋದು ಬಿಡುತ್ತೆ. ಮತ್ತೆ ಹುಡುಗಟೀಚಿ ನೀನು? ನಾನೇನಂದ್ರೆ ಅತ್ತೆ ಅಂದ್ರೆ ಕಿಮ್ಮತ್ತಿಲ್ಲನ? ನನ್ನ ಹಿಂದನ ಬೆನ್ನತ್ತಿ ನಾ ಏನು ಮಾಡ್ತಂತ ನೋಡಕ್ಕೆ ಬಂದ ಅಂತ ಅಡ್ಬಿಟ್ಟು ಇನ್ನೊಂದ್ಸಲ ಏನಾರು ಬಂದ್ರೆ ಕಾಲು ಮುರು ಕೈಯಾಗ ಕೊಟ್ಬಿಡ್ತೀನಿ ನೀನು. ಅತ್ತಿಯರ ನಾನು ನಿಮ್ಮ ಏನು ಬಂದಿದ್ದಕ್ಕೆ ಎಷ್ಟು ಲಾಭ ಆಗೈತೆ ಗೊತ್ತೇನ್ರಿ? ಪೂರ್ತಿ ಕೇಳ್ರಿ ಒಟ್ಟು ನಾ ಏನು ಹೇಳ್ತೀನಿ ಅಂತಂದು. ಬೇಡವಾ? ಬೇಡ, ಏನು ಕೇಳೋದು ಬೇಡ, ಏನು ಹೇಳೋದು ಬೇಡ. ನಿಂದ ನಾ ಹರಿಕತಿ ಕೇಳ್ಕೊಂಡು ನಾನು ಎಲ್ಲಿ ಮಾಡಲಿ? ನಾ ಹೇಳ್ತಲ್ಲ, ಇನ್ನೊಂದು ಸಲ ಏನಾರ ನೀನು ನನ್ನ ಹಿಂದಿಂದ ಬೆನ್ನ ಹತ್ತು ಬಂದು ನಾ ಏನೇ ಮಾಡ್ತೇನೆ ಅಂತ ಬಂದೆ ಅಂದ್ರೆ ನಿಮ್ಮ ಮನೆಗೆ ತವ್ರ ಮನೆಗೆ ಓಡಿಸ್ಬಿಡ್ತೀನಿ ನಿನ್ನ. ಆಯ್ತು ಇನ್ನೊಂದ್ಸಲ ನಿಮ್ಮ ಹಿಂದೆ ಬಂದೆ ಅಂದ್ರೆ ತವ್ರ ಮನೆಗೆ ಓಡಿಸಿರಂತೆ. ಅದ್ರ ಈಗ ನಾ ಹೇಳಿದ್ರೆ ಕೇಳ್ರಿ. ಅಲ್ಲಿ ಏನಾತಂತಂದು ಆ ಪೂಜಾರ ಅದನ್ನಲ್ರಿ, ಪೂಜಾರಪ್ಪ ನೀವು ಮೋಸ ಮಾಡಕತ್ತೇನೆ ರೀ ಅತ್ತಿಯರ. ಆತ ನಿನ್ನೆ ದಿವ ಬಿಡ್ಸಕೊಂಡತ್ನು ಇತ್ನ ಈಗ ನಿಮಗೆ ಸುಳ ಆದ್ಗಿದಂತ ಹೇಳಕತ್ತಂದಲ್ಲ ಆತ್ನು ಇತ್ನೇ ಇಬ್ರು ಒಂದೇ ಸುಳ ನಿಮ್ಮ ಮುಂದೆ ಇಬ್ರು ಅಂತ ಹೇಳ್ತಾರೆ. ನಾಟಕ ಮಾಡ್ತಾರೆ ನಾಟಕನ. ಹಾಗೇನಿಲ್ಲ,
ನಾನು ಅದಕ್ಕೆ ಹೋಗಿದ್ದೆ ಬೇಕಂತ. ಮತ್ತೆ ಇಬ್ರು ಒಂದನ ಬೇರೆನ ತಿಳ್ಕೊಳಕಂತಾನ ಪೂಜಾರಿ ಪೇನಲ್ಲ ಇಬ್ರು ಅವರು ಅವಳಿ ಜೋಳಿ ಅಂತ ಸೇಮ್ ನೋಡಕ್ ಹಂಗ ಅನ್ನಿಸ್ತಾರಂತ. ಅದ್ರ ಅವ್ರ ತಮ್ಮ ಸೇದಾಡ್ದು ಈತ ಅಣ್ಣ ಶಾಣೆದನ ಅದಕ್ಕೆ ಈತನಂತಲೇ ನಾ ಪೂಜೆ ಮಾಡ್ಸಕ್ಕೆ ಹೇಳಿದ್ದೆ. ಅಷ್ಟೆಲ್ಲ ಕೇಳಿಸ್ಕೊಂಡಲ್ಲಿ ಇನ್ನೇನು ಮುಚ್ಚು ಮರಿ ಎಲ್ಲ ಗೊತ್ತಾಗತ್ತಲ್ಲ. ನಿಮ್ಮ ಹೇಳಬೇಕು ದೆವ್ವ ಬಿಡ್ ಸಂಬಂಧ ಹಂಗೆ ಹಿಂಗಂತಂದು ನಮ್ಮ ನೀ ಒಳ್ಳೇದಾಗಲ್ಲ ಅಂತ ನಾನು ಇಷ್ಟೆಲ್ಲ ಮಾಡಾಕತ್ತೀನವ. ಅವರಿಬ್ರು ಒಂದೇ ಅಲ್ಲಲ್ಲ ಒಂದ ಅಲ್ಲ, ನೀ ಹಂಗೆ ತಿಳ್ಕೊಂಡ್ರು ತಪ್ಪು. ಅಯ್ಯೋ ಅತ್ತಿಯರ ನಿಮ್ಮ ಮುಂದೆ ಏನು ಇಷ್ಟೆಲ್ಲ ಸುಸುಕ್ಕೆ ಹೇಳಿದ್ನಲ್ರಿ, ನೀವು ಈ ಕಡೆ ಬಂದ್ರಲ್ಲ ಆತ ಮನೆ ಎಲ್ಲೈತಿ ಏನು ಎಲ್ಲ ತಿಳ್ಕೊಳ್ಳೋಣಂತಂದು ನಾವು ವಾಪಸ್ ಆತನ ಹಿಂದೆ ಹೋದೆ. ಆಮೇಲೆ ಇಬ್ರು ಗಂಡ ಅಂತ ಅಡಿಗೆ ಮನೆ ಮಾತಾಡ್ತಿದ್ದ, ನಾನು ಕದ್ದು ಕಿಟಕಿಯಾಗ ಕೇಳಿಸ್ಕೊಂಡಿನ್ರಿ ಅತ್ತಿಯರ ಅವ್ರು ಏನೇನು ಮಾತಾಡಕತ್ತಾರ ಅಂತಂದು. ಹೌದಾ, ಏನು ಮಾತಾಡಕತ್ತಿದ್ರ? ಅಯ್ಯೋ ಅತ್ತಿಯರ ನಿಮ್ಮ ವಿಚಾರ ಮಾತಾಡಕತ್ತಿದ್ದರಿ. ನಿಮ್ಮ ಅಂತ್ಯಕ್ಕೆ ಚೈನ್ ಇಸ್ಕೊಂಡದ್ದು ಮೋಸ ಮಾಡಿದ್ದು, ಆಮೇಲೆ ಹಿಂಗೆಲ್ಲ ಇಬ್ರು ಅಂತಂದು ಹೇಳಿದ್ದು ಅದೆಲ್ಲ ಸುಳ್ಳ ಅಂತಂದು ಎಲ್ಲ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ದಿವಸಕ್ಕೆ ಆಕಿ ಗಂಡ ಮೊದ್ಲಾಗ ಓಡದನ. ಆಮೇಲೆ ನೋಡಕ್ಕೆ ಹಚ್ಚಿದ್ರ ಊರೆಲ್ಲ ಹುಡ್ಕಕ್ಕೆ ಹಚ್ಚಿದ್ರ ಇಬ್ರು ಒಂದ ಅಂತ ಗೊತ್ತಾತಂದ್ರೆ ನಮ್ಮನ್ನು ಹಿಡ್ಕೊಂಡು ಹೊಡಿತಾರೆ ಊರಾಗ. ಅಕ್ಕ ಇವತ್ತು ರಾತ್ರಿ ಊರು ಬಿಟ್ಬಿಡೋಣ ಅಂತಂದು ಎಲ್ಲ ಸಾಮಾನ ಎಲ್ಲ ಇಟ್ಕೊಳಕತ್ತಿದ್ದರಿ. ಹೌದಾ, ಹಿಂಗೆ ಮಾತಾಡಕತ್ತಿದ್ರ? ಅಯ್ಯೋ ದೇವ್ರಿ, ನಂಗಿನ ಮೋಸ ಹೋದ್ನೆ. ನನ್ನ ಚೈನ ನುಂಗಿ ನೀರು ಕೊಡು ನಾ ಬಾಡೆ. ಪೂಜಾರ್ ನನ್ನ ಕೈಗೊಂದ ಸಿಗ್ಲಿ ಅದನ್ನ ಕಡದು ತುಂಡು ಮಾಡ್ಬಿಡ್ತೀನಿ. ಹೊಕ್ಕಿಂತರಿ ಹೊಕ್ಕಿ ನಮ್ಮ ಮನೆಗೆ ಹೋಗಿ ಮಾಡ್ಲತ್ ನಾವು ಹೊರಗೆ ಹೇಳ್ಕೊಂಬಂದು ಊರ್ ಮಂದಿ ಮುಂದೆ ಕಟ್ಟಿ ಹಾಕಿ ಹೊಡಿತೀನಿ ಅದನ್ನ. ಊರಾಗ ಎಲ್ಲರಿಗೂ ಗೊತ್ತಾಗಿರ್ಬೇಕು ಇದೆಷ್ಟು ಮೋಸ ಅಂತ ಎಲ್ಲರೂ ಹಾಕೊಂಡು ಹೊಡಿಬೇಕತ್ತನ್ನ. ಅತ್ತಿಯರ ಸ್ವಲ್ಪ ತಡ್ರಿ, ಈಗ ನೀವು ಹೋಗಿ ಹೊಡ್ಯಾಕೋಲಿ ಏನ ಮಾಡೋಕೋಲಿ ಅವರು ತಪ್ಪಿಸ್ಕೊಂತಾರ. ಅದಕ್ಕೆ ಅತ್ತಿಯರ ಈಗ ಮಾವಾರು ಒಂದು ಸಂಚು ಮಾಡ್ಯಾರ. ಅವರು ಆಮೇಲೆ ನಿಮ್ಮ ಗೆಳತಿಯರು ಎಲ್ಲರೂ ನೀವು ಎಲ್ಲರೂ ರಾತ್ರಿ ಅವ್ರೇನು ಊರು ಬಿಟ್ಟು ಹೋಗ್ರಲ್ಲ ಅವಾಗ ಅವ್ರು ಹಿಡಿಬೇಕಂತಂದು ಎಲ್ಲರೂ ಆ ಮಾವಾರು ಹೇಳಕೊಂಡ್ರ ಮಂದಿಗೆ. ನಾವು ಎಲ್ಲರಿಗೆ ಅದಕ್ಕೆ ಆಕಿ ಗೆಳತಿಯರ ಎಲ್ಲರೂ ಎಲ್ಲರಿಗೆ ಹೇಳ್ಬಂತ್ಯಾರ. ನಾನು ಈಗ ಹೋಗ್ತೀನಿ ಎಲ್ಲ ನಿಮ್ಮ ಗೆಳತಿಯರಿಗೆಲ್ಲ ಹೇಳ್ತೀನಿ ರಾತ್ರಿ ಇಷ್ಟೊತ್ತಿ ಬರ್ರಿ ಅಂತಂದು. ಎಲ್ಲರೂ ರಾತ್ರಿ ಹೋಗಿಡೇನ್ರಿ ಅತ್ತಿಯರ. ಏನ ನಿಮ್ಮ ಮಾವಿಗೆಲ್ಲ ಹೇಳ್ಬಿಟ್ಟೆ? ಆಯ್ತು ತಗೋ, ನಿಮ್ಮ ಮಾವ ಒಂದಿಷ್ಟು ಆತನ ಹೊಡೆದು ಬಂದು ನನ್ನ ಹೊಡಿತಾನ ಕುಂದ್ರು. ಅಲ್ಲ ನನಗೊಬ್ಬಕ್ಕೆ ಹೇಳ್ಬೇಕಿಲ್ಲ, ನಾನು ನನ್ನ ಗೆಳತಿಯರೆಲ್ಲ ಹೋಗಿ ಆತನ ಹಿಡ್ಕೊಂಡು ಎಲ್ಲ ಬಾಯಿ ಬಿಡಿಸಿ ನಮ್ಮ ಚೈನ ಇಸ್ಕೊಂಡು ಬರ್ತಿದ್ದೆ. ಆಮೇಲೆ ಅದು ಊರ ಬಿಟ್ಟು ಹೋಗಿ ಇನ್ನೊಂದರ ಮಾಡಲಿ. ನೀನು ಮೊದಲು ನಿಮ್ಮ ಮಾವನ ಮುಂದೆ ಎಲ್ಲ ಹೇಳ್ಬಿಡ್ತಿದ್ದಿ. ಹೋಗ್ಬಿಡು, ಹೋಗೋಣ ನಡ್ರಿ ಬಿಡೋಣ. ಜೈ ಪಾತಿಗೆ ಅವ್ರಿಗೆಲ್ಲ ಹೇಳ್ಬರ್ತೀನಿ ನಡಿ. ಅತ್ತೀರ ನೀವೇನು ಬರಬೇಡ್ರಿ, ನೀವು ಇಲ್ಲೇ ಇರಿ ಮನ್ಯಾಗ. ನಾ ಬಡಬಡ ಹೋಗಿ ಎಲ್ಲರಿಗೂ ಎಲ್ಲ ಒಂದು 4 ಮನೆಗೆಲ್ಲ ಹೇಳ್ಕೊಂಬಂದ್ಬಿಡ್ತೀನಿ. ಅಷ್ಟ ಮಾಡವ. ಹೋಗು, ಬಿಸಿಲು ನೋಡಿದ್ರೆ ಅಂತ ಪರಿ ಚುರುಚುರು ಅಂತಂತೈತೆ. ಅಡ್ಬಿಟ್ರೆ ನಿನ್ನೆ ಜಗ್ಗಿ ಹೊಡೆದ್ಬಿಟ್ರ ಆ ಬೇವಿನ ಸಪ್ಪಲ್ಲ ಒಂದಿಷ್ಟು ಹೊಡೆದ್ಬಿಟ್ಟನ ಎಲ್ಲ ಚುರುಚುರು ಅಂತಂದು ಉರಿತೈತಿ. ಬಿಸಿಲು ಹೋದ್ರೆ ಇನ್ನೂ ಉರಿತೈತಿ. ಹೋಗಿ ಅಷ್ಟ ಮಾಡು, ಹೇಳಿ ಬಂದ್ಬಿಡು ಎಲ್ಲರಿಗೂ ರಾತ್ರಿ ಇಷ್ಟೊತ್ತಿನಾಗ ಹೋಗೋಣ ಅಂತಂದು. ಬಡಿಗೆ ಬಂಬು ಏನು ಕೈ ಸಿಗ್ತು ಎಲ್ಲ ತೊಗೊಂಬಂದ್ಬಿಡಣ. ಅಯ್ಯೋ ದೇವ್ರಿ, ನನ್ನ ಸೊಸಿ ಕೆಟ್ಟ ಬೆರಿಕೈತಿ ನೋಡು. ಹೆಂಗೆ ಶಾಣೆ ತಂದಿಂತ್ರ ಹೋಗತ್ತೆ ನಿಂದು ಹೋಗಿ ಎಲ್ಲ ತಿಳ್ಕೊಂಬಂದ್ಲು. ನಾನು ಅದನ್ನ ಮಬ್ಬುಸೇನಿ ಮನೇಲಿ ಇದ್ಬಿದ್ದು ಬಂಗಾರ ಎಲ್ಲ ಆತನ ಬಾಯಿ ಸುರಿದು ನಾನು ಆತ ಒಳ್ಳೆತಂತ ಆತ ಹೇಳಿದ್ದೆಲ್ಲ ನಂಬ್ಕೊಂಡು ಆತ ಇಬ್ಬರು ದಿವಿ ಅಂದ್ರೂ ನಂಬ್ಕೊಂಬಂದೇನಿ. ಹಿಡಿದು ಬಡದು ಅವಾಗ ಇದು ಮಾಡ್ಬೇಕು ನಾನು. ನಮಗೆ ಇರಲಿ ರಾತ್ರಿ ಸಿಗ್ತಾನಲ್ಲ ಕೈಗೆ ಅವ ಮಾಡ್ತೀನಿ.